ನಮಸ್ಕಾರ. ನಿಮ್ಮ ಸುದ್ದಿವಾಹಿನಿಗೆ ಶುಭ ಕೋರ್ತಾ ತಾವು ಕೇಳ್ತಾ ಇದ್ರಿ. ಹರಿಪ್ರಸಾದ್ ಅವರು ನಮ್ಮ ನೂತನ ಅಧ್ಯಕ್ಷರು. ಅವರ ಪದಗ್ರಹಣ ಬಂದು ಈ ಭಾನುವಾರ 21ನೇ ತಾರೀಕು ಅರಮನೆ ಮೈದಾನದಲ್ಲಿ ನೆರವೇರಲಿದೆ. ಎಲ್ಲ ಸಮಸ್ತ ಕಾಂಗ್ರೆಸ್ ಬಂಧುಗಳು ಹಾಗೂ ಪಬ್ಲಿಕ್ ಪಾರ್ಟಿಸಿಪೇಟ್ ಮಾಡುವಂಥ ಈ ಒಂದು ಫಂಕ್ಷನ್ ಭಾಳ ಅದ್ಧೂರಿಯಾಗಿ ಫಂಕ್ಷನ್ನ ಅರೇಂಜ್ ಮಾಡ್ತಾ ಇದ್ದಾರೆ. ಒಂದು ಮೆಸೇಜ್ ಹೋಗಬೇಕು ಕಾಂಗ್ರೆಸ್ ಪಕ್ಷದ ಕಡೆಯಿಂದ. ಸಾಮಾನ್ಯ ಕಾರ್ಯಕರ್ತನಿಂದ ಹಿಡಿದು ಇಲ್ಲಿ ಇಡೀ ಪಕ್ಷದ ಒಬ್ಬ ಅಧ್ಯಕ್ಷನ ತನಕ ಬೆಳೆದಿರುವಂಥ ಒಂದು ನಮ್ಮ ಹರಿಪ್ರಸಾದ್ ಅವರಿಗೆ ಒಂದು ಒಳ್ಳೆ ಇಂಪಿಟಸ್, ಒಂದು ಒಳ್ಳೆ ಸ್ಟಾರ್ಟ್ ಕೊಡಬೇಕು ಅನ್ನೋದು ನಮ್ಮ ಕಾಂಗ್ರೆಸ್ ಪಕ್ಷದ ಉದ್ದೇಶ. ಅದರ ಜೊತೆಗೆ ಅವತ್ತು ಮಾಜಿ ಅಧ್ಯಕ್ಷರು ಅಂದರೆ ಈಗ ಹಾಲಿ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಅವರು ಅವ್ರಿಗೆ ಅಧಿಕಾರ ವಹಿಸ್ಕೊಡ್ಲಿದ್ದಾರೆ. ಇವರಿಬ್ಬರ ಮಧ್ಯೆ ನಮ್ಮ ಮಾಜಿ ಸಿ ಎಂ ಅವರು ಕೂಡ ಒಂದು ಸನ್ಮಾನ ಇಟ್ಕೊಂಡಿದ್ದಾರೆ ಸಿದ್ದರಾಮಯ್ಯನವರಿಗೆ. ಈ ಮೂರು ಒಗ್ಗೂಡಿ ಒಂದು ದೊಡ್ಡ ಸಮಾರಂಭ ಅರಮನೆ ಮೈದಾನದಲ್ಲಿ ನೆರವೇರಲಿದೆ ಬರೋ ಭಾನುವಾರ. ಸೊ ನಾವೆಲ್ಲರೂ ಪಾರ್ಟಿಸಿಪೇಟ್ ಮಾಡ್ತಾಯಿದ್ವಿ. ಸಮಸ್ತ ಕರ್ನಾಟಕದ, ಬೆಂಗಳೂರು ಒಂದೇ ಅಲ್ಲ, ಇಡೀ ಕರ್ನಾಟಕದ ಕಾಂಗ್ರೆಸ್ ಕೇಡರ್ ಬಂದು ಅವತ್ತಲ್ಲಿ ಇರುತ್ತೆ. ಈ ಹರಿಪ್ರಸಾದ್ ಅವ್ರಿಗೆ ಒಂದು ಈ ಡ್ಯೂ ಇತ್ತು, ಅವ್ರು ಯಾವತ್ತೂ ಅಧ್ಯಕ್ಷರಾಗಬೇಕು ಅಂತ ಕೂಡ ಅವ್ರಿಗೆ ಬಯಕೆ ಇತ್ತು. ಈಗ ಆಸೆ ನೆರವೇರಿದೆ. ಐ ಥಿಂಕ್ ಅವರ ಒಂದು ಸುಮಾರು ನನಗೆ ತಿಳಿದಾಗೆ 18-19 ಸ್ಟೇಟ್ಗಳು ಅವರು ನಿಭಾಯಿಸಿದ್ದಾರೆ ಉಸ್ತುವಾರಿಗಳಾಗಿ. ಕಾಂಗ್ರೆಸ್ಸಿನ ಪರವಾಗಿ ಕಾಂಗ್ರೆಸ್ಸಿನ ಉಸ್ತುವಾರಿಗಳಾಗಿ 18-19 ಸ್ಟೇಟಲ್ಲಿ ಎಲೆಕ್ಷನ್ ನಡೆಸಿದ್ದಾರೆ. ಹೈಲಿ ರಿಚ್ ಎಕ್ಸ್ಪೀರಿಯನ್ಸು. ಇಂಥ ಒಬ್ಬ ವ್ಯಕ್ತಿ ಬೇಕಾಗಿತ್ತು ನಮಗೆ ಕರ್ನಾಟಕಕ್ಕೆ, ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷ ಗಾದಿಗೆ. ಖಂಡಿತ ಅವ್ರಿಗೊಂದು ಒಳ್ಳೆಯದಾಗುತ್ತೆ. ಎಲ್ಲರ ಪರವಾಗಿ ಶುಭ ಕೋರಲಿಕ್ಕೆ ನಾನು ಒಬ್ಬ ಮಾಜಿ ಬ್ಲಾಕ್ ಅಧ್ಯಕ್ಷನಾಗಿ ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಇಡೀ ಸಮಸ್ತ ನಾಡಿಗೆ ಒಂದು ಮೆಸೇಜ್ ಹೋಗಬೇಕು, ಅಷ್ಟರ ಮಟ್ಟಿಗೆ ಜನ ಸೇರ್ತಾರೆ. ಸುಮಾರು ನನ್ನ ತಿಳಿದಾಗೆ ಒಂದು 50,000 ಚೇರ್ಗಳ ಆಸನಗಳನ್ನೇ ಅಲ್ಲಿ ಹಾಕಿದ್ದಾರೆ. ಅದ್ರ ಜೊತೆಗೆ ವಿಶಾಲವಾದ ಮೈದಾನದಲ್ಲಿ ಸಾಕಷ್ಟು ಜನ, ನನಗೆ ತಿಳಿದಾಗೆ ಕನಿಷ್ಠ 1,00,000 ಜನ ಆದರೂ ಸೇರಬೇಕು ಅನ್ನೋದು ನಮ್ಮದು ಎಲ್ಲ ನಮ್ಮ ನಾಯಕರುಗಳ ಉದ್ದೇಶ. ಬಹುಶಃ ಅಷ್ಟು ಜನ ಸೇರ್ತಾರೆ.